ಸೊ ನಾನು ಆಕ್ಚುಲಿ ಒಂದು ಡಾಕ್ಯುಮೆಂಟ್ರಿಗೆ ಫಸ್ಟ್ ನನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಬಾಷ್ ಅಲ್ಲಿ ಆಸ್ ಅ ಇಂಜಿನಿಯರ್. ಅದಾದ್ಮೇಲೆ ನಾನು ಮುಂಬೈ ಹೋಗಿ ಫಿಲ್ಮ್ ಮೇಕಿಂಗ್ ಕೋರ್ಸ್ ತಗೊಂಡು ಮತ್ತೆ ಬಂದು ಜಾಬ್ ಮಾಡ್ತಾನೆ ವೀಕೆಂಡ್ ಅಲ್ಲಿ ಡಾಕ್ಯುಮೆಂಟ್ರೀಸ್ ಮಾಡ್ತಾ ಇದ್ದೆ ಫಸ್ಟ್ ಸ್ಟೆಪ್ ಆಗಿ. ಸೊ ಒಬ್ರಿಗೆ ಅಸೋಸಿಯೇಟ್ ಆಗಿ ಮಾಡ್ತಾ ಇದ್ದೆ. ಆಗ ಹೇಗಾಗಿತ್ತು ಅಂತಂದ್ರೆ ಆ ಡೈರೆಕ್ಟರ್ಸ್ ಅದೇ ಹೇಳಿದ್ರು, ಸಮಟೈಮ್ಸ್ ಒಂದು ಮೆನ್ ಅಂದ್ಕೊಳ್ಳೋ ಎಕ್ಸ್ಪ್ಲೋಟ್ ಮಾಡಕ್ಕೆ ಇರೋದು ಅಂತ ತಿಳ್ಕೊಳ್ಳೋ ತುಂಬಾ ತಪ್ಪಾಗುತ್ತೆ. ಪಾಪ ದೇ ಆರ್ ಸೋ ಸಪೋರ್ಟಿವ್. ನನಗೆ ಈ ಡಾಕ್ಯುಮೆಂಟ್ರಿಗೆ ತಗೊಂಡಿದ್ದಾರೆ, ನನಗೆ ಅದರದ್ದೇನು ಎಕ್ಸ್ಪೀರಿಯನ್ಸ್ ಇಲ್ಲ. ಮತ್ತೆ ಅಯ್ಯೋ ಪಾಪ ಹೆಣ್ಮಗು ಒಂಚೂರು ಇದು ಮಾಡ್ಕೊಡುವ, ಆ ಹೆಣ್ಮಗು ಒಂಚೂರು ಉಳಿಯೋ ವ್ಯವಸ್ಥೆ ಸರಿಯಾಗಿ ಮಾಡ್ಕೊಡೋಣ, ಹೆಣ್ಮಗು ಒಂಚೂರು ಚೆನ್ನಾಗಿರೋ ರೂಮ್ ಕೊಡೋಣ. ನಾನು ಏನಾದ್ರು ಕೇಳ್ಕೊಳ್ಳಿ, ನೀನ್ ಕಷ್ಟ ಮಾಡ್ಬೇಡಮ್ಮ ನೀನು ಅಂತ ಅಂದ್ರೆ ಇಟ್ ವಾಸ್ ಸೋ ಕಂಫರ್ಟಿಂಗ್ ದಟ್ ನಾನು ಆಮೇಲೆ ಸರ್ ನನ್ ಕಲಿಯಕ್ ಬಂದಿದ್ದು ಇಲ್ಲಿ, ನೀವು ವಿಮೆನ್ ನನ್ನಂತ ಒಂದು ಇದ್ರ ಕರೆಯನ್ನು ಕೊಡಬೇಡಿ ನಂಗೆ ಅಂತ ರಿಕ್ವೆಸ್ಟ್ ಮಾಡಿ ಕೊನೆಗೆ ನಾನಂದ್ರೆ ಒಂದಿಷ್ಟು ಕೆಲಸ ಕೊಡಿ, ನಾನು ಕೆಲಸ ಮಾಡ್ತೀನಿ, ತಪ್ಪಾದ್ರೆ ಬೈರಿ ಅಂತ ಹೇಳ್ಬೇಕಾಯ್ತು. ಸೊ ಹಾಗೂ ಕೂಡ ಅಂದ್ರೆ ನನ್ನ ಸೋ ಜನರಸ್, ವೆರಿ ಅಂದ್ರೆ ಸೊ ವೆರಿ ಸ್ವೀಟ್ ಆಗಿರ್ತಾರೆ. ಸೊ ಸಮಟೈಮ್ಸ್ ಅದು ಅತಿರೇಕ ಆಗ್ಬಾರ್ದು ಅಂತ